ಹಲೋ, ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ಮಾರ್ಕೆಟಲ್ಲಿ ನಿನ್ನೆ ಜಪಾನ್‌ದು ಆ ತರ ರೇಟ್ ಏನು ತುಂಬಾ ಕಟ್ ಆಗಿಲ್ಲ. ಹಂಗಾಗಿರೋದ್ರಿಂದ ಬುಲ್ಲಿಶೇ ಇರುತ್ತೆ ಮಾರ್ಕೆಟು ಅಂತೇನ್ ಬೇರಿಶ್ ಮಾರ್ಕೆಟ್ ಇರಲ್ಲ. ನೋಡೋಣ ಬುಲ್ಲಿಶ್ ಅಲ್ಲಿ ಬಂದ್ರೆ ಹೆಂಗಿರುತ್ತೆ ಪ್ಲಾನ್ ಮಾಡಿದೀನಿ. ಏನೇನ್ ಆಗ್ಬೋದು ಅಂತ ನಾನ್ ಚೆಕ್ ಮಾಡಿ ನೋಡೋಣ. ಟ್ರೆಂಡ್‌ನ ಬ್ರೇಕ್ಔಟ್ ಕೊಡುತ್ತಾ ಸದ್ಯದ ಮಟ್ಟಿಗೆ ಈ ಪ್ರೀಮಿಯಂ ಚಾರ್ಟ್ ಅಲ್ಲಿ ಬ್ರೇಕ್ಔಟ್. ಇದೇ ಇದ್ರಲ್ಲಿ ಇನ್ನೊಂದ್ ಸತಿ ಮೇಲೋಗಿ ರೆಸಿಸ್ಟೆನ್ಸ್ ಟಚ್ ಆಗಿ ಬರುತ್ತಾ? ಆಲ್ ಸೈಡ್ ಹೋದ್ರೆ ಟಚ್ ಆಗಿ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಜಾಸ್ತಿ ಪಾಯಿಂಟ್ಸ್ ಇಲ್ಲ. ಎಂಟ್ರಿ ಮಾಡಿದ್ರೆ ಇದೇ ಟ್ರೆಂಡೇ ಲಾಸ್ಟ್ ಆಗಿರುತ್ತೆ ನಮ್ಮ ಎಸ್ ಎಲ್. ಎಸ್ ಎಲ್ ನೋಡಿ ಒಂದು 8 ಪಾಯಿಂಟ್ ಇಟ್ಕೊಂಡಿದೆ. ನೋಡ್ಕೊಂಡು ಟ್ರೇಡ್ ಮಾಡಿ ಅಂತ ಹೇಳ್ತಾ ಮಾರ್ಕೆಟ್ ಓಪನ್ ಆಗಿ ನೋಡೋಣ. ಓಕೆನಾ, ಈ ಬುಲ್ಲಿಶ್ ಶೇಡಲ್ಲಿ ಹೋಗ್ಬೋದು ಅಂತ ಈ ಟ್ರೆಂಡ್ ಲೈನ್ ಅಲ್ಲಿ ಸ್ವಲ್ಪ ನೋಡ್ಕೋಬೇಕು. ಟ್ರೆಂಡ್ ನ ಬ್ರೇಕ್ಔಟ್ ಕೊಟ್ರೆ ಆರಾಮಾಗಿ ಈ ಇದ್ರಲ್ಲಿ ಪ್ರೀಮಿಯಂ ಇಂಡೆಕ್ಸ್ ಶೇಡ್ ಅಲ್ಲಿ ಈ ಟಾರ್ಗೆಟ್ ಕಡೆ ಹೋಗ್ತಾನೆ. ಫುಟ್ ಸೈಡ್ ಅಲ್ಲಿ ಇದನ್ನ ಬ್ರೇಕ್ಔಟ್ ಕೊಟ್ಕೊಂಡು ಕೆಳಗಡೆ ಬಿಡ್ಬೇಕು ಸದ್ಯದ ಮಟ್ಟಿಗೆ. ಕಾಲಲ್ಲಿ ಹೋಗ್ತಾನೆ ಅನ್ನೋದು. ಓಕೆನಾ, ನೋಡೋಣ ಎಷ್ಟು ಇದು ಆಕ್ಚುಲಿ ತೋರಿಸ್ತಿರೋ ಪ್ರಕಾರ ಇದನ್ನ ಬ್ರೇಕ್ಔಟ್ ಕೊಟ್ಕೊಂಡು ಕೆಳಗೆ ಬರ್ಬೇಕು. ನೋಡೋಣ ಏನೇನಾಗುತ್ತೆ ಮಾರ್ಕೆಟ್ ಅಲ್ಲಿ ಏನೋ ಅಂತ ನೋಡ್ಕೊಂಡು ಆದಷ್ಟು ಒಂದ್ 10 ನಿಮಿಷದೊಳಗೆ ವಿಡಿಯೋನ ಮುಗಿಸೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ, ನೋಡಿ ನಾನು ಟ್ರೇಡ್ ಪ್ಲಾನ್ ಮಾಡಿದೆ. ಯಾಕೆಂದ್ರೆ ಇವತ್ತು ಪ್ರೀಮಿಯಂ ಅಷ್ಟು ಮೂವ್ಮೆಂಟ್ ಆಗ್ತದೆ. ಕ್ಯಾಂಡಲ್ ವೈಸ್ ಅಬ್ಸರ್ವ್ ಮಾಡಿದ್ರೆ 3 ಮಿನಿಟ್ ಕ್ಯಾಂಡಲ್ ಅಲ್ಲಿ ನಾನು ಯಾಕೆ ಎಂಟ್ರಿ ಕೊಟ್ಟೆ ಅಂತ ಹೇಳ್ತೀನಿ. ಮಾರಬೂಜ ಕ್ಯಾಂಡಲ್ ಇದಕ್ಕೆ ಯಾವುದೇ ತರ ಬೈಯಿಂಗು ಸೆಲ್ಲಿಂಗು ನಡೆದಿಲ್ಲ. ನೀವೇ ಅಬ್ಸರ್ವ್ ಮಾಡಿ 3 ಮಿನಿಟ್ ಕ್ಯಾಂಡಲ್ ಬೈಯಿಂಗು ಸೆಲ್ಲಿಂಗು ನಡೆದಿಲ್ಲ. ಸೊ ನನ್ನ ಎಂಟ್ರಿ ಇದಕ್ಕೊಂದು ಫಿಬೋನಚಿ ಹಾಕೊಂಡೆ ಇದೇ ಜಾಗದಲ್ಲಿ ಎಂಟ್ರಿ ಕೊಟ್ಟೆ. ಟ್ರಿಗರ್ ಆಗಿದ್ದು ಎಷ್ಟು ಆಯ್ತು 115 ರೂಪಾಯಿಗೆ ನನ್ನ ಎಂಟ್ರಿ ಆಯ್ತು. ಇದೇ ಕ್ಯಾಂಡಲ್ ನಾನು ಯೋಚನೆ ಮಾಡ್ಬಿಟ್ಟು ಎಂಟ್ರಿ ಮಾಡಿದೆ. ಇದ್ರ ಲೋ ಗೇಟ್ ಬಂದಾಗ ಎಂಟ್ರಿ ಮಾಡಿದೆ. ಯಾಕೆಂದ್ರೆ 2 ಮಿನಿಟ್ ಕ್ಯಾಂಡಲ್ 1 ಮಿನಿಟ್ ಕ್ಯಾಂಡಲ್ ನೀವು ಅಬ್ಸರ್ವ್ ಮಾಡಿದ್ರೆ ರಿಟ್ರೇಸ್ ಆಗಿತ್ತು ನೋಡಿ. ಇದೇ ಜಾಗಕ್ಕೆ ವಾಪಸ್ ರಿಟ್ರೇಸ್ಟ್ ಆದಾಗ ನಾನು ಎಂಟ್ರಿ ಮಾಡಿದೆ. ಸೊ ಹಂಗಾಗಿ ನನ್ನ ಎಂಟ್ರಿ ಇದೇ ಕ್ಯಾಂಡಲ್ ಫಿಬೋನಚಿ ಹಾಕೊಂಡಿದೆ. ಯಾಕಂದ್ರೆ ಈ 50 ಇಂದ ಕೆಳಗಡೆ ಬಂತಂದ್ರೆ ಎಕ್ಸಿಟ್ ಮಾಡೋಣ ಅಂತಂದು ಇದ್ರ ಮೇಲ್ಗಡೆನೆ ಎಂಟ್ರಿ ಕೊಟ್ಟೆ. ವಾಪಸ್ ರಿಟೆಸ್ಟ್ ಹೋಗಲ್ಲ ಅಂತ ಗೊತ್ತಾಯ್ತು. ಯಾಕಂದ್ರೆ ಗ್ಯಾಪ್ ಅಪ್ ಆಗಿತ್ತು. ನಾನು ಹೇಳಿದೆ ಟ್ರೆಂಡ್ ನ ಏನಾದ್ರು ಬ್ರೇಕ್ ಮಾಡಿದ್ರೆ ಅಪ್ಸೈಡ್ ಮೊಮೆಂಟಮ್ ಇರುತ್ತೆ ಅಂತ. ಟ್ರೆಂಡ್ ಬ್ರೇಕ್ ಆಗಿ ಇದೇ ನನ್ನ ಎಂಟ್ರಿ ಆಗಿತ್ತು. ನನ್ನ ಎಂಟ್ರಿ ಯಾವಾಗ್ಲೂ ವಿಗ್ ಅಲ್ಲೇ ಇರುತ್ತೆ ಅಂತ ಅಂದಿದ್ದೆ. ವಿಗ್ ನ ಬಿಟ್ಟಾಗ ಎಂಟ್ರಿ ಇತ್ತು. ಸೊ ಶಾರ್ಪ್ ಆಗಿ ಎಂಟ್ರಿ ಮಾಡಿ ಒಂದು ಸ್ಕ್ಯಾಲ್ಪ್ ಮಾಡಿದೆ. ಅದಾದ್ರೆ 10 ಪಾಯಿಂಟ್ಸ್ ಏನೋ ಕ್ಯಾಪ್ಚರ್ ಆಯ್ತು. ಯಾಕಂದ್ರೆ ಇಲ್ಲಿ ಬಂತು ನೋಡಿ ಮಾರ್ಕೆಟ್ ಇಲ್ಲಿಗೆ ಬಂದ್ಬಿಟ್ಟು ಒಂದೇ ಜಾಗದಲ್ಲಿ ಯಾಕೋ ಸಸ್ಟೈನ್ ಆಗ್ತಾ ಇತ್ತು. ಇಲ್ಲಿಂದ ಯಾವ್ದೋ ಒಂದ್ ಸೈಡ್ ಮೊಮೆಂಟಮ್ ಕೊಡ್ಬೇಕಾಗಿತ್ತು ಅವನು. ಹಂಗಾಗಿ ನನ್ಗೆ ಎಲ್ಲಿ ಸುಮ್ನೆ ಎಸ್ ಎಲ್ ಇಲ್ಲಿ 5 ಪಾಯಿಂಟ್ ಇತ್ತು ಎಸ್ ಎಲ್. ಹಂಗ ಬೇಡ ಅಂತ ಅಂದ್ಬಿಟ್ಟು 166 ಏನೋ 165.5 ಗೆನೋ ಎಕ್ಸಿಟ್ ಮಾಡಿದೆ. ಈಗ ಬುಲಿಶ್ ಆಗ್ತಾ ಇದೆ. ಆಗ್ಲಿ ಟಾರ್ಗೆಟ್ ಇದೆ ಇನ್ನು ಇಲ್ಲಿಗೆ ಹೋಗ್ಬೇಕು. ದಿನ ಇದ್ರಲ್ಲಿ ಏನೋ ಒಂದ್ ಕಲಿಯೋದಿರುತ್ತೆ. ಸೊ ಕಲ್ತು ಟ್ರೇಡ್ ಮಾಡೋಣ, ಚೆನ್ನಾಗಿರುತ್ತೆ. ಅವಾಗ ನಮ್ ಜೊತೆ ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತೀನಿ. ಹೇಳ್ತಾ ಇದೀನಿ, ನೀವ್ಯಾರು ನನ್ನ ಯೂಟ್ಯೂಬ್ ಚಾನೆಲ್ ನ ಫಾಲೋನು ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಇರ್ಲಿ ಪರವಾಗಿಲ್ಲ. ನೋಡಿ ಇವಾಗ ಹೆಂಗ್ ಬೂಮ್ ಆಗ್ತಾ ಇದೆ. ನಾನು 125 ಅಲ್ಲಿ 10 ಪಾಯಿಂಟ್ಸ್ ಇಳಿದೆ. 135 ಹೋಯ್ತು. ಹತ್ತತ್ರ ಇಲ್ಲೇ 2000 ಆಗೋಗಿರೋದು. ಹಾ, ಒಂದ್ ಲಾಟಲ್ಲಿ ಬೈ ಮಾಡಿದ್ ನಾನು. ಆಗ್ಲಿ ಎಲ್ಲಿ ಹೋಗೋದು ಮಾರ್ಕೆಟ್. ನಮ್ಮ ಟಾರ್ಗೆಟ್ ಕಡೆ ಮಾರ್ಕೆಟ್ ಹೋಗ್ತಾ ಇದೆ ನೋಡಿ. ಈ ಟ್ರೆಂಡ್ ಬೇಸಿಸ್ ಮೇಲೆ ಬ್ರೇಕ್ ಮಾಡ್ತು. ಈ ಬೇಸಿಸ್ ಬ್ರೇಕ್ ಮಾಡ್ತು ಅಂತ ಅಂದಾಗ ನಾನು ಏನು ಇಲ್ಲ ಗುರು, ತಗೊಂಡಾಗ ಕಾಸ್ಟ್ ಜಾಸ್ತಿ ತಂದಿಟ್ಕೊಂಡಿದ್ರೆ ಮುಗಿದು ಹೋಗಿರೋದು. ಇಷ್ಟೊತ್ತಿಗೆ ಅಲ್ಲೇ 1,500-2,000 ತೋರಿಸಿದ್ರೆ ನಾನೇ ಎಕ್ಸಿಟ್ ಮಾಡ್ತಿದ್ದೆ. ನಾವು ಮಾಡೋ ತಪ್ಪುಗಳೇ ಅದು. ಮತ್ತೆ ಇನ್ನೊಂದು ಲ್ಯಾಪ್ಟಾಪ್ ಅಲ್ಲಿ EMI 20, 50, 100 ಹಾಕೊಂಡಿದೀನಿ. ಅದು ಎಕ್ಸಾಕ್ಟ್ಲಿ ಕ್ರಾಸ್ ಓವರ್ ಆಗಿತ್ತು. ಸೊ ನಾನೇನು ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇರಲಿಲ್ಲ. ಸೊ ಅದಕ್ಕೆ ಕೂಲ್ ಆಗಿ ವೆಯ್ಟ್ ಮಾಡ್ತಾ ಇದ್ದೆ. ಟಾರ್ಗೆಟ್ ಕಡೆ ಹೋಗುತ್ತೆ ಅಂತ ಹೋಯ್ತು ಮಾರ್ಕೆಟ್. ಎಗೇನೆಸ್ಟ್ ಆದ್ರೂ ಆಗ್ಬೋದು. ಯಾಕಂದ್ರೆ ಒಂದು ವೀಕ್ ಫುಲ್ಲು ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲೇ ಇದೆ. ಒಂದು ವೀಕ್ ಫುಲ್ಲು ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲೇ ಇದೆ. ನಾವೇನು ಅದ್ರಲ್ಲಿ ಫೈಟ್ ಮಾಡಕ್ ಹೋಗೋಣ ಅಲ್ವಾ?
ನಾನಂತೂ ಛೋಟಾ ಎಸ್.ಎಲ್.ಗಳನ್ನ ಇಟ್ಕೊಂಡಿರ್ತೀನಿ. 1 ಮಿನಿಟ್ ಕ್ಯಾಂಡಲ್ ಯಾವ್ದಾರ ಲೋ ಸಿಕ್ರೆ ಅಲ್ಲಿ ಹೋಗೆ ಇಷ್ಟೇ. ಎಂಟ್ರಿ ಇಲ್ಲೇ ಕನ್ಸಲ್ಟೆಂಟ್ ಆಗ್ತಿತ್ತಲ್ಲ ಈ ಜಾಗದಲ್ಲಿ ಎಂಟ್ರಿ ಕೊಟ್ಟೆ. ಎಸ್.ಎಲ್.ನ 5 ಪಾಯಿಂಟ್ ಇಟ್ಕೊಂಡಿದೆ. ಬೂಮ್. 150 ಟಾರ್ಗೆಟ್ ಇರೋದು ನೋಡೋಣ ಎಲ್ಲಿಗೆ ಹೋಗೋದು. ಈ ಪ್ರೀಮಿಯಂ 150 ಹೋಗ್ಬೇಕು. ನಾನು ವೆಯ್ಟ್ ಮಾಡಿದ್ರೆ 35 ಪಾಯಿಂಟ್ ಕ್ಯಾಪ್ಚರ್ ಮಾಡ್ತಿದ್ದೆ. ಬೇಡ ಅಂತ ಇಲ್ಲೇ ಎಕ್ಸಿಟ್ ಮಾಡಿದ್ರೂ ಈಗ ಆಗ್ತಿರೋ ಜಾಗದಲ್ಲಿ ಎಕ್ಸಿಟ್ ಮಾಡ್ಕೊಂಡು 27 ಪಾಯಿಂಟ್ಸ್. ಇದೇನು ಸುಮ್ಮನೆ ಅಲ್ಲ. 2 ಲಾಟ್ ಹಾಕಿದ್ರೆ ನಿಮ್ಮ ಮನೆ ರೂಮ್ ಬಾಡಿಗೆ ಎಲ್ಲ ಎಲ್ಲದಾಗ ಹೋಗತ್ತೆ. ಹಾ, ನೀವು ಕಂಪ್ನಿಗೆ ಹೋಗಿ ನಾನು ದುಡಿತಾ ಇದ್ದೀನಿ ಅಂತ ದುಡಿತಾ ಇದ್ದೀರಾ, ಅದೇನಪ್ಪ ಸಾಲಲ್ಲ. ನಾನಂಗಂತ ಕಂಪ್ನಿ ಬಿಡಿ ಅಂತ ಹೇಳ್ತಾ ಇಲ್ಲ. ಕಂಪ್ನಿ ಮಾಡ್ತಾನೆ ಅದೊಂದು ವಿದ್ಯೆನ ಕಲ್ತಿರಿ. ನೋಡಿ ಈ ಪ್ರೀಮಿಯಂ ಈ ಸಪೋರ್ಟ್ ಲೈನ್ ಬ್ರೇಕ್ ಮಾಡಿ ಕೆಳಗ್ ಬಂತು ಅಂತಂದ್ರೆ ತಿರ್ಗಾ ವಾಪಸ್ ಹಿಂಗ್ ಬಂದು ರೀಟೆಸ್ಟ್ ಆಗಿ ಮತ್ತೆ ಸೆಲ್ಲಿಂಗ್ ಕಡೆ ಹೋಗುತ್ತೆ ಇದು. ಈಗ ಇದಕ್ಕೆ ಯಾವನ್ ಇನ್ವೆಸ್ಟ್ಮೆಂಟ್ ಮಾಡಲ್ಲ ಬೈಯರ್ಸ್. ಫುಡ್ ಸೈಡ್ ಅಲ್ಲಿ ಬೈಯರ್ಸ್ ಯಾರು ಇನ್ವೆಸ್ಟ್ಮೆಂಟ್ ಮಾಡೋ ಚಾನ್ಸಸ್ ತುಂಬಾನೇ ಕಡಿಮೆ. ಎಲ್ಲಿಗೆ ಈ ಟ್ರೆಂಡ್ ಲೈನ್ ವಾಪಸ್ ಟಚ್ ಆಗಿ ಬರೋಕೆ ಇದ್ ಮಾಡ್ತಾನೆ ಬಿಟ್ರೆ ಅವನ್ ಏನು ಎಲ್ಲರೂ ಬೈಯಿಂಗ್ ಫುಡ್ ಸೈಡ್ ನ ಬೈಯರ್ಸ್ ಯಾರು ಈ ಸದ್ಯದ ಮಟ್ಟಿಗೆ ಬೈ ಮಾಡಲ್ಲ. ಸೊ ಹಂಗಾಗಿ ಅವತ್ತು ಸೊಲೋನದಲ್ಲಿ ಒಂದು ಟ್ರೇಡ್ ಪಂಚ್ ಮಾಡ್ಬಿಟ್ಟಿದೆ. ಆ ಟ್ರೇಡು ನಮ್ದು ಫುಲ್ಲು ನೋಡ್ಕೊಂಡಿಲ್ಲ. ಎಸ್ ಎಲ್ ಇಟ್ಟಿಲ್ಲ. ಫುಲ್ ಫ್ಲಾಟ್ ಆಗಿ ಬಿದ್ದಾಗ್ಬಿಟ್ಟಿದೆ. ಗೋಲ್ಡ್ ಸ್ವಲ್ಪ ಇವತ್ತು ಕಡಿಮೆ ಆಗಿದೆ. ಗೋಲ್ಡ್ ರೇಟ್ ಇವತ್ತು ಸ್ವಲ್ಪ ಕಮ್ಮಿ ಆಗಿದೆ. ಸ್ವಲ್ಪ ಗೋಲ್ಡ್ ಸಿಲ್ವರ್ ಇದೆ. ನಾಳೆ ಬೂಮ್ ಆಗೋ ಚಾನ್ಸಸ್ ಇರುತ್ತೆ. ನೋಡೋಣ. ಸಿಲ್ವರ್ ನೋಡಿ 100 ರೂಪಾಯಿ ಡಿಸೆಂಬರ್ ಏನಿಲ್ಲ, ನಾವು ಫಸ್ಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದ್ದಾಗ ವೆಯ್ಟ್ ಮಾಡೋದನ್ನ ನಾವು ಚೆನ್ನಾಗಿ ಕಲಿಬೇಕು. ವೆಯ್ಟ್ ಮಾಡೋದು ಪೇಷನ್ಸ್ ತಾಕತ್ತು ಜಾಸ್ತಿ ಬೇಕು. ಹಾ, ನೋಡಿ ಇಲ್ಲೇ ನನ್ನ ಎಂಟ್ರಿ ಇತ್ತು. ಎಕ್ಸಿಟ್ ಇದೆ ಕ್ಯಾಂಡಲ್ ಎಕ್ಸಿಟ್ ಮಾಡಿದೆ. ಯಾಕೆ ಅಂತಂದ್ರೆ ಇಲ್ಲಿ ಬ್ರೇಕ್ ಮಾಡ್ತಾ ಇರಲಿಲ್ಲ. ಇಲ್ಲಿ ನನಗೆ ವಾಪಸ್ ರಿವರ್ಸಲ್ ಗ್ಯಾಪ್ ಅಪ್ ಬೇರೆ ಆಗಿತ್ತು. ಆ ಗ್ಯಾಪ್ ನ ಫಿಲ್ ಮಾಡಕ್ ಬರ್ಬೋದು ವಾಪಸ್ಸು. ಇಲ್ಲ ಇದೇ ಜಾಗಕ್ಕೆ ರೀಟೆಸ್ಟ್ ಮಾಡ್ಬೋದು. ಸುಮ್ಮನೆ ಬೇಡ, ಸೇಫ್ ಆಗಿ ಬಿಡೋಣ. ಶುಕ್ರವಾರ ಬೇರೆ. ಇವತ್ತೊಂದಿನ ಏನಾದ್ರು ಎಸ್.ಎಲ್ ನ ಕೊಟ್ಬಿಟ್ರೆ ಮಾರ್ಕೆಟಿಗೆ ತಿರ್ಗಾ ನೀವು 2 ದಿನ ಸಫರ್ ಕೊಡ್ಬೇಕಾಗತ್ತೆ. ಎಂಟ್ರಿ ಮಾಡಿ ಎಕ್ಸಿಟ್ ಮಾಡಿದೆ. ಟ್ರೆಂಡ್ ಬೇಸಿಸ್ ಟ್ರೇಡ್ ಆಗಿತ್ತು. ಹೋಗುತ್ತೆ ಮಾರ್ಕೆಟ್ ಟಾರ್ಗೆಟ್ ಕಡೆ ಹೋಗ್ಬೇಕು. ಈ ಲೈನಿಂಗ್ 25,981 ಕಡೆ ಹೋಗ್ಬೇಕು. ಹೋಗತ್ತೆ. ಕೆಡಿಸ್ಕೊಳಂಗಿಲ್ಲ. ಇದೊಂದು ಸ್ವಲ್ಪ ಈ ವಿಕ್ಕಿ ನೋಡಿ ಇಲ್ಲೊಂದು ಏನಿದೆಯೋ ಈ ಲೈನ್ ಬಿಡ್ಬೇಕು. 25,968 ಅವಾಗ ಶಾರ್ಪ್ ಆಗಿ ಹೋಗ್ತಾನೆ. ಅದ್ರ ಅಬ್ಸರ್ವ್ ಮಾಡ್ತಾ ಇದೀನಿ. ಅವಾಗ ನೋಡಿ ಸಕ್ಕತ್ತಾಗಿರುತ್ತೆ ಮಾರ್ಕೆಟ್. ಹಾ, ಸಕ್ಕತ್ತಾಗಿರುತ್ತೆ ಮಾರ್ಕೆಟ್. ಸಾರಿ 26,010 ಹಿಂಗೆ ಹೋಗ್ಲೇಬೇಕು. ಬರ್ಬೇಕು ಅವನಲ್ಲಿ 26,008. ಜನ ಮುಗಿಸ್ಕೊಳ್ಳೋಣ. ಈ ಟ್ರೇಡ್ ನ ನೀವು ಅಬ್ಸರ್ವ್ ಮಾಡ್ತಾ ಇರಿ. ಟಾರ್ಗೆಟ್ ಕಡೆ ಹೋಗ್ಲೇಬೇಕು. ಹೋಗುತ್ತೆ. ಇಲ್ಲಿಗೆ ವಾಪಸ್ ರೀಟೆಸ್ಟ್ ಆಗಿ ವಾಪಸ್ ಹೋಗುತ್ತೆ. ಯಾಕಂದ್ರೆ ಇಲ್ಲಿ ಇದೊಂದು ಟ್ರೆಂಡ್ ಅಲ್ವಾ. ಟ್ರೆಂಡ್ ನ ಬ್ರೇಕ್ ಮಾಡ್ಬೇಕಾದ್ರೆ ಸ್ವಲ್ಪ ಸ್ಟ್ರಗಲ್ ಪಡ್ತು ಮಾರ್ಕೆಟ್. ಸ್ಟ್ರಗಲ್ ಪಟ್ಟಿದೆ ಅಂತಂದ್ರೆ ಬ್ರೇಕ್ ಮಾಡ್ತು ಅಂತಂದ್ಮೇಲೆ ಹೋಗುತ್ತೆ. ಒಂಚೂರು ಹಿಂಗ್ ಹೋಗಿ ರೀಟೆಸ್ಟ್ ಬಂದು ಹೋಗುತ್ತೆ. ನೋಡ್ಕೊಂಡು ಟ್ರೇಡ್ ಮಾಡಿ ಮುಗಿಸ್ಕೊಳ್ಳೋಣ. ಬಾಯ್ ಬಾಯ್.